ಜಪಾನ್ ದೇಶದ ಜನರು ಹೆಚ್ಚು ವರ್ಷ ಬದುಕಲು ಹಲವಾರು ಪ್ರಮುಖ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನು ಕೆಳಗೆ ನೀಡಲಾಗಿದೆ. ಆರೋಗ್ಯಕರ ಆಹಾರ ಪದ್ಧತಿ, ಹೆಲ್ದಿ ಡಯಟ್. ಮೀನು ಮತ್ತು ತರಕಾರಿಗಳ ಅಧಿಕ ಸೇವನೆ. ಜಪಾನಿಯರ ಆಹಾರದಲ್ಲಿ ಕೆಂಪು ಮಾಂಸ ಮತ್ತು ಸ್ಯಾಚುರೇಟೆಡ್ ಕೊಬ್ಬು ಕಡಿಮೆ ಇರುತ್ತದೆ. ಬದಲಿಗೆ ಅವರು ಹೆಚ್ಚು ಮೀನು, ಸಮುದ್ರಾಹಾರ, ತರಕಾರಿಗಳು, ಅಕ್ಕಿ ಮತ್ತು ಸೋಯಾ ಉತ್ಪನ್ನಗಳನ್ನು, ಉದಾಹರಣೆಗೆ ಟೋಫು, ಮಿಸೋ, ನ್ಯಾಟೋ, ಹೆಚ್ಚಾಗಿ ಸೇವಿಸುತ್ತಾರೆ. ಮೀನುಗಳಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೃದಯದ ಆರೋಗ್ಯಕ್ಕೆ ಉತ್ತಮ. ಹುದುಗಿಸಿದ ಆಹಾರಗಳು, ಫರ್ಮೆಂಟೆಡ್ ಫುಡ್ಸ್, ಮೀಸೋ ಮತ್ತು ನ್ಯಾಟೋನಂತಹ ಹುದುಗಿಸಿದ ಆಹಾರಗಳು ಕರುಳಿನ ಆರೋಗ್ಯವನ್ನು ಸುಧಾರಿಸುವ ಪ್ರೋಬಯಾಟಿಕ್ಗಳನ್ನು ಒದಗಿಸುತ್ತವೆ. ಗ್ರೀನ್ ಟೀ. ಅವರು ನಿಯಮಿತವಾಗಿ ಗ್ರೀನ್ ಟೀ, ವಿಶೇಷವಾಗಿ ಮಚ್ಚ ಕುಡಿಯುತ್ತಾರೆ. ಇದರಲ್ಲಿ ಆಂಟಿಆಕ್ಸಿಡೆಂಟ್ಸ್ ಅಧಿಕವಾಗಿರುತ್ತವೆ. ಸೇವನೆಯ ನಿಯಂತ್ರಣ, ಪೋರ್ಷನ್ ಕಂಟ್ರೋಲ್. ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವನೆ. ಅವರು ಸಾಮಾನ್ಯವಾಗಿ ಸಣ್ಣ ತಟ್ಟೆಗಳಲ್ಲಿ ಊಟ ಮಾಡುತ್ತಾರೆ ಮತ್ತು ಹೊಟ್ಟೆ ತುಂಬುವವರೆಗೆ ತಿನ್ನುವುದಿಲ್ಲ. ಹಾರ ಹಚೀಬು ಎಂಬ ಸಂಪ್ರದಾಯವನ್ನು ಅನುಸರಿಸುತ್ತಾರೆ, ಅಂದರೆ 80% ಹೊಟ್ಟೆ ತುಂಬುವವರೆಗೆ ಮಾತ್ರ ತಿನ್ನುವುದು. ಇದು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ ಮತ್ತು ಕಡಿಮೆ ಬೊಜ್ಜಿಗೆ ಕಾರಣವಾಗುತ್ತದೆ. ಸಕ್ರಿಯ ಜೀವನ ಶೈಲಿ, ಆಕ್ಟಿವ್ ಲೈಫ್ ಸ್ಟೈಲ್. ಅವರು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸುವುದರಿಂದ ಮತ್ತು ಪ್ರತಿದಿನ ಹೆಚ್ಚು ನಡೆಯುವುದರಿಂದ ವಾಕಿಂಗ್, ದೈಹಿಕವಾಗಿ ಸಕ್ರಿಯರಾಗಿರುತ್ತಾರೆ. ನಿವೃತ್ತಿಯ ನಂತರವೂ ಹಲವರು ಸಕ್ರಿಯವಾಗಿರುತ್ತಾರೆ ಮತ್ತು ಸಣ್ಣಪುಟ್ಟ ವ್ಯಾಯಾಮಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಉತ್ತಮ ಆರೋಗ್ಯ ರಕ್ಷಣೆ, ಎಕ್ಸಲೆಂಟ್ ಹೆಲ್ತ್ ಕೇರ್. ಜಪಾನ್ ಉತ್ತಮ ಮತ್ತು ಸಾರ್ವತ್ರಿಕ ಆರೋಗ್ಯ ವಿಮಾ ವ್ಯವಸ್ಥೆಯನ್ನು ಹೊಂದಿದೆ. ಇದು ಎಲ್ಲರಿಗೂ ಸುಲಭವಾಗಿ ವೈದ್ಯಕೀಯ ಸೇವೆಗಳು ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ಪಡೆಯಲು ಅವಕಾಶ ಮಾಡಿಕೊಡುತ್ತದೆ. ಇದರಿಂದಾಗಿ ರೋಗಗಳನ್ನು ಮೊದಲೇ ಪತ್ತೆಹಚ್ಚಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ. ಸಾಮಾಜಿಕ ಬಾಂಧವ್ಯ ಮತ್ತು ಉದ್ದೇಶದ ಪ್ರಜ್ಞೆ, ಸೋಷಿಯಲ್ ಕೊಹೀಷನ್ ಅಂಡ್ ಸೆನ್ಸ್ ಆಫ್ ಪರ್ಪಸ್. ಇಕಿಗೈ, ಬದುಕಿನ ಉದ್ದೇಶ ಅಥವಾ ಜೀವನದ ಮೌಲ್ಯ ಎಂದು ಕರೆಯಲಾಗುವ ಇಕಿಗೈ ಎಂಬ ಪರಿಕಲ್ಪನೆಯು ಜಪಾನಿಯರಲ್ಲಿದೆ. ಇದು ಅವರಿಗೆ ಸಕ್ರಿಯವಾಗಿರಲು ಮತ್ತು ಜೀವನದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ವಯಸ್ಸಾದವರನ್ನು ಮನೆಯಲ್ಲೇ ಪ್ರೀತಿಯಿಂದ ನೋಡಿಕೊಳ್ಳುವುದು ಮತ್ತು ಸಮುದಾಯದೊಂದಿಗೆ ಬಲವಾದ ಸಂಬಂಧಗಳನ್ನು ಹೊಂದಿರುವುದು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ.